ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 402 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿದ್ದರು. ಈಗ ಡಿಸ್ಟಿಕ್ ವೈಸು ನೀವು ಯಾವ ಜಿಲ್ಲೆಗೆ ಆಯ್ಕೆ ಆಗಿರುತ್ತೆ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು 402 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ 2/1/2025 ಮೆಡಿಕಲ್ ಲಿಸ್ಟ್ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಯ್ಕೆಯಾದ ಅಭ್ಯರ್ಥಿಗಳದ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಪ್ರಾವಿಷನಲ್ ಲಿಸ್ಟ್ ಆಗಿರ್ತದೆ. ಇದು ಬಂದು ಬೆಂಗಳೂರು ಸಿಟಿಗೆ ಸಂಬಂಧಿಸಿದಂತೆ ಯಾವ ಅಭ್ಯರ್ಥಿಗಳೆಲ್ಲ ಆಯ್ಕೆ ಆಗಿದ್ದಾರೆ ಅವ್ರದ್ದು ಲಿಸ್ಟ್ ಕೂಡ ಇಲ್ಲಿ ಪ್ರಕಟ ಆಗಿರ್ತದೆ. ಇದೇ ರೀತಿ ಮಂಗಳೂರು ಸಿಟಿ, ಕಲಬುರಗಿ, ಮೈಸೂರು ಪ್ರತಿಯೊಂದು ಡಿಸ್ಟಿಕ್ದು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಸ್ಟನ್ನು ಹಾಕಿರ್ತೀವಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ಆದಷ್ಟು ಹೋಗಿ ನೋಡ್ಕೊಂಬನ್ನಿ. ಸ್ನೇಹಿತರೆ, ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ಜಾಯ್ನ್ ಆಗಿ. ಪ್ರತಿಯೊಂದು 402 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳದ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತವೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ಈ ಅಭ್ಯರ್ಥಿಗಳೇನಿದ್ದಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಇವರಿಗೆ ಮೆಡಿಕಲ್ ಇರ್ತದೆ. ಈ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದ ನಂತರ ನಿಮ್ಮದು ಆರ್ಡರನ್ನು ಇಶ್ಯೂ ಮಾಡ್ತಾರೆ. ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ನೋಡೋದಾದರೆ ಜನರಲ್ ಕ್ಯಾಟಗರಿಗೆಷ್ಟು, ಅದೇ ರೀತಿ 2Aಗೆಷ್ಟು, 2Bಗೆಷ್ಟು ಪ್ರತಿಯೊಂದು ಡಿಸ್ಟಿಕ್ಗೆ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು ಯಾವ ಅಭ್ಯರ್ಥಿ ಯಾವುದರಲ್ಲಿ ಆಯ್ಕೆಯಾಗಿದ್ದಾನೆ ಅಂತೇಳಿ. ರಾಘು ಸಿ ಅಂತ ಈ ಅಭ್ಯರ್ಥಿದು 139.875 ಆಗಿತ್ತು. ಈ ಅಭ್ಯರ್ಥಿ ಜನರಲ್ ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮ ಇದ್ದ ಅಭ್ಯರ್ಥಿ ಆಯ್ಕೆಯಾಗಿರ್ತಾನೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ, ಸ್ನೇಹಿತರೆ ಡಾಕ್ಯುಮೆಂಟ್ಸ್ ನೀವು ಅರ್ಜಿ ಸಲ್ಲಿಸುವಾಗ ಏನೇನೆಲ್ಲ ಹಾಕಿರ್ತೀರ ಅದ್ರ ಜೊತೆಗೆ ಇಲ್ಲಿ ಆಯ್ಕೆಯಾದ ಲಿಸ್ಟ್ನಲ್ಲಿ ಯಾವುದರಲ್ಲಿ ಆಯ್ಕೆ ಏನಾಗಿರ್ತಾರಲ್ಲ ಅದು ನಿಮ್ಮ ಕಡೆ ಡಾಕ್ಯುಮೆಂಟ್ಸ್ ಇರಬೇಕಾಗಿರುತ್ತೆ. ಈ ಅಭ್ಯರ್ಥಿದಲ್ಲಿ ನೋಡೋದಾದ್ರೆ ಜನರಲ್ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆಯಾಗಿರ್ತಾನೆ. ಈ ಅಭ್ಯರ್ಥಿ ಹತ್ತಿರ ಕನ್ನಡ ಮಾಧ್ಯಮ ಮೀಸಲಾತಿ ಇರಲೇಬೇಕಾಗಿರ್ತದೆ. ಅದೇ ರೀತಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ನೋಡ್ಕೋಬೋದು ನೀವು. ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆಯಾದವ್ರು ಇರ್ತಾರೆ, ಅದೇ ರೀತಿ 2A ಕ್ಯಾಟಗರಿಗೆ ಆಯ್ಕೆಯಾದವ್ರು ಇರ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾದ ನಂತರ ಇಲ್ಲಿ 2A ಕ್ಯಾಟಗರಿ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆಯಾದರೆ, 3B ಅದರ್ಸಲ್ಲಿ ಆಯ್ಕೆಯಾಗಿದ್ದಾರೆ. ಅದರ್ಸ್ ಅಂದರೆ ಯಾವುದೇ ರೀತಿಯ ಮೀಸಲಾತಿ ಇಲ್ಲ, ಕೇವಲ ಕಾಸ್ಟ್ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಇರ್ತಾರೆ. ಸ್ನೇಹಿತರೆ, ನೀವು ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಮೀಸಲಾತಿಗಳನ್ನ ಅರ್ಜಿ ಸಲ್ಲಿಸಿರ್ತೀವಿ ನಾವು ಪ್ರತಿಯೊಂದು ಮೀಸಲಾತಿ ಬೇಕು. ಅದೇ ರೀತಿ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಡಿಗ್ರಿ ಅಂಕಪಟ್ಟಿ ಕೂಡ ಬೇಕಾಗ್ತದೆ. ಯಾಕಂದರೆ ಡಿಗ್ರಿ ಮೇಲಿರುವ ಹುದ್ದೆ ಆದ ಕಾರಣಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಬೇಕಾಗಿರ್ತದೆ. ಅದೇ ರೀತಿ ನೀವೇನಾದರೂ ಮಾಜಿ ಸೈನಿಕರ ಪ್ರಮಾಣ ಪತ್ರ ಬೇಕಾಗ್ತದೆ. ಅದೇ ರೀತಿ ಕಾಸ್ಟ್ ಇನ್ಕಮ್ಮು ಮತ್ತು ಕನ್ನಡ ಮಾಧ್ಯಮ ಗ್ರಾಮೀಣ, ಅದೇ ರೀತಿ PDP ಇದ್ರೆ PDP 371J ಹೈದರಾಬಾದ್ ಕರ್ನಾಟಕ ಹುದ್ದೆಗಳಾಗಿದ್ದು ಅಭ್ಯರ್ಥಿಗಳಾದ್ರೆ ಅದು ಬೇಕಾಗ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೀವು ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತೀರ ನೋಡ್ರಿ, ಯಾವ ಮೀಸಲಾತಿಯನ್ನು ಕೋರಿ ಅವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.